ಗಿಲ್ಲಿ ಅವರ ಪಳಾರ್ ಮೂವಿಗೆ ಒಂದು ಕಾವ್ಯ ಶೈವ ಅವರು ಹೀರೋಯಿನ್. ಹೌದು ಸ್ನೇಹಿತರೆ, ಗಿಲ್ಲಿ ಅವರ ಒಂದು ಪಳಾರ್ ಮೂವಿಗೆ ಈಗ ಕಾವ್ಯ ಶೈವ ಅವರು ಹೀರೋಯಿನ್ ಅಂತ ಫಿಕ್ಸ್ ಆಗಿದೆ. ಸೊ ಇದಕ್ಕೆ ಸಂಪೂರ್ಣವಾಗಿ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಗಿಲ್ಲಿ ಅಂದ್ರೆ ತುಂಬಾ ಶ್ರಮಜೀವಿ ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ಸೊ ಒಂದು ಹಳ್ಳಿ ಹುಡುಗ ಇಲ್ಲಿಯವರೆಗೂ ಒಂದು ಸಾಧನೆಯನ್ನ ಮಾಡಿದ್ದಾರೆ, ಹೆಸರನ್ನ ಮಾಡಿದ್ದಾರೆ ಅಂದ್ರೆ ಅದು ಸಾಮಾನ್ಯದ ಮಾತಲ್ಲ. ಯಾಕೆಂದ್ರೆ ತುಂಬಾನೇ ಒಂದು ಸಾಧನೆಯನ್ನ ಗಿಲ್ಲಿ ಅವರು ಈಗಾಗಲೇ ಮಾಡಿದ್ದಾರೆ. ಸೊ ಒಂದು ಗಾರೆ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಹುಡುಗ ಸೊ ಇಂದಿಗೆ ಒಂದು ಫಿಲ್ಮ್ ಸ್ಟಾರ್, ದೊಡ್ಡ ನಟನಾಗಿ ಬೆಳೀತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಒಂದು ಹಲವಾರು ಒಂದು ರಿಯಾಲಿಟಿ ಶೋಗಳಲ್ಲಿ ಇವರೇ ಒಂದು ಹೀರೋ ತರ ಆಗ್ಬಿಟ್ಟಿದ್ದಾರೆ. ಸೊ ಯಾವ ರೀತಿ ಆಗ್ಬಿಟ್ಟಿದೆಪ್ಪ ಅಂತಂದ್ರೆ, ಯಾವುದೇ ಹೀರೋಗೂ ಕೂಡ ಗಿಲ್ಲಿ ಅವರು ಯಾವುದೇ ರೀತಿಯಾಗಿ ಕಮ್ಮಿ ಇಲ್ಲ. ಸೊ ಇವರ ಯಾವುದೇ ಒಂದು ವಿಡಿಯೋಸ್ಗಳಾಗ್ಲಿ ಯಾವುದೇ ಆಗಿರಲಿ, ಸೊ ಲಕ್ಷ ಗಟ್ಟಲೆ ವ್ಯೂಸ್ಗಳು ಕೂಡ ಬರುತ್ತವೆ. ಸೊ ಅಂತಹ ಒಂದು ಫೇಮಸ್ ಆಗಿಬಿಟ್ಟಿದ್ದಾರೆ ಗಿಲ್ಲಿ ಅವರು ಈಗ. ಸೊ ಈಗಾಗಲೇ ನೋಡ್ಬೇಕಪ್ಪ ಅಂತಂದ್ರೆ, ಗಿಲ್ಲಿ ಅವರು ತುಂಬಾನೇ ಶ್ರಮವನ್ನ ಪಟ್ಟಿದ್ರು. ಸೊ ಇನ್ನು ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಗಾರೆ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ನಂತರ ಕೆಲವೊಂದಿಷ್ಟು ಕಾಮಿಡಿ ವಿಡಿಯೋಸ್ಗಳನ್ನ ಮಾಡ್ತಾ ಬಂದ್ರು. ಕಾಮಿಡಿ ವಿಡಿಯೋಸ್ಗಳು ಆದ ನಂತರ ಏನಾಯ್ತಪ್ಪ ಅಂತಂದ್ರೆ, ತುಂಬಾನೇ ಗಿಲ್ಲಿ ಅವರು ಒಂದು ಫೇಮಸ್ ಆಗೋಕೆ ಸ್ಟಾರ್ಟ್ ಆಗ್ಬಿಟ್ರು. ಸೊ ಗಿಲ್ಲಿ ಅವರಿಗೆ ಕಮೆಂಟ್ಗಳು ಬರೋಕೆ ಸ್ಟಾರ್ಟ್ ಆದ್ವು. ಇಲ್ಲ, ನೀವು ತುಂಬಾ ಚೆನ್ನಾಗಿ ವಿಡಿಯೋಸ್ಗಳನ್ನ ಮಾಡ್ತೀರಾ, ಸೊ ವಿಡಿಯೋಸ್ಗಳನ್ನ ಕಂಟಿನ್ಯೂ ಮಾಡಿ ಅಂತಕ್ಕಂಥ ಒಂದು ಮಾತುಗಳು ಬರೋಕೆ ಸ್ಟಾರ್ಟ್ ಆದ್ವು. ಅದಾದ ನಂತರ ಗಿಲ್ಲಿ ಅವರು ಇನ್ನಷ್ಟು ವಿಡಿಯೋಸ್ಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆದ್ಮೇಲೆ ಏನಾಯ್ತಪ್ಪ ಅಂತಂದ್ರೆ, ಗಿಲ್ಲಿ ಅವರು ತುಂಬಾನೇ ಒಂದು ಒಳ್ಳೆಯ ನಟನೆಯನ್ನ ಮಾಡೋಕೆ ಸ್ಟಾರ್ಟ್ ಆದ್ಮೇಲೆ ಸೊ ಒಂದು ಆಫರ್ಗಳು ಗಿಲ್ಲಿ ಅವರಿಗೆ ಬರೋಕೆ ಸ್ಟಾರ್ಟ್ ಆದ್ವು. ಇವರು ಮೋಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂತಂದ್ರೆ, ಕಾಮಿಡಿ ಕಿಲಾಡಿಗಳಲ್ಲಿ ಸೊ ಒಂದು ಭಾಗವನ್ನ ವಹಿಸಿದ್ರು. ಅಲ್ಲೂ ಕೂಡ ಒಂದು ರನ್ನರ್ ಅಪ್ ಆದ್ರು. ಅದಾದ ನಂತರ ಬಂದಾದ್ಮೇಲೆ ಒಂದು ರಿಯಾಲಿಟಿ ಶೋಗಳಿಗೆ ಇವರಿಗೆ ಒಂದು ಪಾರ್ಟಿಸಿಪೇಟ್ ಅನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಯಾಕಪ್ಪ ಅಂತಂದ್ರೆ, ನಾವು ನೋಡಿದ್ದೇವೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು ಮತ್ತು ಹಲವಾರು ಒಂದು ರಿಯಾಲಿಟಿ ಶೋಗಳಲ್ಲಿ ಒಂದು ಗಿಲ್ಲಿ ಅವರು ಒಂದು ಅವರಿಗೆ ಒಂದು ಸ್ಥಾನ ಸಿಗೋಕೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಆ ರೀತಿ ಆದ್ಮೇಲೆ ಸೊ ಒಂದು ಡಿ ಆಗಿರ್ಬೋದು ಎಲ್ಲದರಲ್ಲೂ ಮಿಂಚೋಕೆ ಸ್ಟಾರ್ಟ್ ಮಾಡಿದ್ರು. ಆ ನಂತರ ಗಗನ ಅವರೊಂದಿಗೆ ಒಂದು ಪ್ರೀತಿ ಪ್ರೇಮ ಅಂತಕ್ಕಂಥ ವಿಚಾರವನ್ನ ಇಟ್ಟುಕೊಂಡು ತುಂಬಾನೇ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಗಿಲ್ಲಿ ಅವರು ಮಾಡಿದ್ರು. ಸೊ ತುಂಬಾನೇ ಒಂದು ಒಳ್ಳೆಯ ಪ್ರತಿಭೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ಬೋದು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಗಗನ ಅವರು ಕೂಡ ತುಂಬಾ ಚೆನ್ನಾಗಿ ಒಂದು ಆಕ್ಟ್ ಅನ್ನ ಮಾಡ್ತಾ ಇದ್ರು. ಸೊ ಅವರೊಂದಿಗೆ ಸೊ ಇವರಿಬ್ಬರ ನಡುವೆ ಪ್ರೀತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ತುಂಬಾನೇ ಚೆನ್ನಾಗಿ ಒಂದು ನಟನೆಯನ್ನ ಇಬ್ರು ಕೂಡ ಮಾಡ್ತಾ ಇದ್ರು. ಡಿಕೆಡಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಂದು ಇವರಿಬ್ಬರ ನಡುವೆ ಬಾಂಡಿಂಗ್ ಕೂಡ ಇತ್ತು. ಅದಾದ ನಂತರ ಇವರು ಒಂದು ಬಿಗ್ ಬಾಸ್ಗೆ ಒಂದು ಬಿಗ್ ಬಾಸ್ ಸೀಸನ್ 12ಗೆ ಒಂದು ಜಾಯ್ನ್ ಆಗ್ತಾರೆ. ಸೊ ಇವರಿಗೆ ಒಂದು ಕರೆ ಬರುತ್ತೆ, ಅದಕ್ಕೆ ಬಿಗ್ ಬಾಸ್ ನಗೆ ಇವರು ಒಂದು ಹಾಜರಾಗ್ತಾರೆ. ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಒಂದು ಆಟವನ್ನ ಆಡ್ತಾರೆ. ಸೊ ಒಂದು ಕಾವ್ಯ ಶೈವ ಅವರೊಂದಿಗೆ ಒಂದು ಪರಿಚಯ ಆಗುತ್ತೆ. ಸೊ ಕಾವ್ಯ ಶೈವ ಅವರ ಮತ್ತು ಇವರ ನಡುವೆ ಒಂದು ಪ್ರೀತಿ ಇದೆ ಅಂತಕ್ಕಂಥದ್ದು ಎಲ್ರಿಗೂ ತಿಳಿದು ಬರುತ್ತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಇವರಿಬ್ರು ಮದುವೆ ಆಗ್ಲಿ ಆದಷ್ಟು ಬೇಗ, ಇವರಿಬ್ರು ಸೇರಿ ಒಂದು ಫಿಲ್ಮ್ ಅನ್ನ ತೆಗಿಲಿ ಅಂತಕ್ಕಂಥದ್ದು ಹಲವರ ಆಸೆ ಆಗಿರುತ್ತೆ. ಸೊ ಒಂದು ಆಸೆಯಂತೆ ಒಂದು ಇಬ್ರು ಕೂಡ ಮದುವೆ ಆಗಲಿ ಅನ್ನೋದಕ್ಕೋಸ್ಕರ ಹಲವಾರು ಒಂದು ಅಭಿಮಾನಿಗಳು ಒಂದು ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಿರ್ತಾರೆ, ದೇವರಿಗೆ ಒಂದು ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ತುಂಬಾ ಒಂದು ಇಬ್ರು ಮದುವೆ ಆಗ್ಲಿ, ಇಬ್ರು ತುಂಬಾ ಚೆನ್ನಾಗಿರ್ತಾರೆ ಅಂತಕ್ಕಂಥದ್ದು ಅಭಿಮಾನಿಗಳ ಆಸೆ ಆಗಿರುತ್ತೆ. ಇನ್ನು ಇವರಿಬ್ರು ಸೇರಿ ಒಂದು ಫಿಲ್ಮ್ ಅನ್ನ ತೆಗಿಬೇಕು ಅನ್ನೋದು ಒಂದು ಅಭಿಮಾನಿಗಳ ಆಸೆ ಇರುತ್ತೆ. ಸೊ ಈಗ ಒಂದು KVN ಪ್ರೊಡಕ್ಷನ್ ಅಡಿಯಲ್ಲಿ ಒಂದು ಗಿಲ್ಲಿ ಅವರ ಪಳಾರ್ ಅಂತಕ್ಕಂಥ ಮೂವಿ ಈಗಾಗಲೇ ಒಂದು ಅವರ ಹೆಸರನ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಹೆಸರನ್ನ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ, ಆದ್ರೆ ಒಂದು ಸೀಕ್ರೆಟ್ ರಿವೀಲ್ ಆಗಿದೆ. ಒಂದು ಹಾಡಿನ ಪೋಸ್ಟರ್ ಒಂದು ಬಿಡುಗಡೆ ಆಗಿದೆ. ಸೊ ಒಂದು ಹಾಡಿನ ಪೋಸ್ಟರ್ ಒಂದು ಲೀಕ್ ಆಗ್ಬಿಟ್ಟಿದೆ. ಸೊ ಆ ಒಂದು ಪೋಸ್ಟರ್ ನಲ್ಲಿ ಒಂದು ಕಾವ್ಯ ಶೈವ ಅವರು ಹೀರೋಯಿನ್ ಇದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಅಭಿಮಾನಿಗಳು ಹೇಳಿರೋ ಪ್ರಕಾರ ಒಂದು ಕಾವ್ಯ ಶೈವ ಅವರೇ ಒಂದು ಹೀರೋಯಿನ್ ಆಗಿದ್ದಾರೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಕಾವ್ಯ ಶೈವ ಅವರು ಒಂದು ಹೀರೋಯಿನ್ ಆಗಿದ್ದು ಇಷ್ಟನಾ ಅಥವಾ ಬೇರೆ ಯಾರಾದ್ರೂ ಹೀರೋಯಿನ್ ಆಗ್ಬೇಕಾಗಿತ್ತಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಾ ಅನ್ನೋದ್ರ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೆ ಒಂದು ಪ್ರೂಫ್ ಬೇಕಾದ್ರೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಳಿಸ್ತೀನಿ.